1940 ಜುಲೈ 31ರಂದು ಮಹಾನ್ ಕ್ರಾಂತಿಕಾರಿ ಸರ್ದಾರ್ ಉಧಮ್ ಸಿಂಗ್ ಅವರನ್ನು ಗಲ್ಲಿಗೇರಿಸಲಾಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡು ತೀರಿಸಿಕೊಳ್ಳಲು ಉಧಮ್ ಸಿಂಗ್ ಅವರು ಬ್ರಿಟಿಷ್ ಅಧಿಕಾರಿ ಮೈಕಲ್ ಓ ಡ್ವಯರ್ನನ್ನು ಲಂಡನ್ನಲ್ಲಿ ಗುಂಡಿಕ್ಕಿ ಕೊಂದಿದ್ದರು. ವಾಸ್ತವವಾಗಿ 1940 ಮಾರ್ಚ್ 13ರಂದು ಲಂಡನ್ನ ಕ್ಯಾಕ್ಸ್ಟನ್ ಹಾಲ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮತ್ತು ರಾಯಲ್ ಸೆಂಟ್ರಲ್ ಏಷ್ಯನ್ ಸೊಸೈಟಿಯ ಸಭೆ ಇತ್ತು. ಈ ಸಭೆಯಲ್ಲಿ ಮೈಕಲ್ ಓ ಡ್ವಯರ್ ಕೂಡ ಉಪಸ್ಥಿತನಿದ್ದ. ಡಯರ್ ತನ್ನ ಮಾತು ಮುಗಿಸಿ ತನ್ನ ಆಸನಕ್ಕೆ ಮರಳತೊಡಗಿದ. ಆಗ ಸಭೆಯಲ್ಲಿ ಹಾಜರಿದ್ದ ಉಧಮ್ ಸಿಂಗ್ ತನ್ನ ಪುಸ್ತಕದಲ್ಲಿ ಬಚ್ಚಿಟ್ಟಿದ್ದ ರಿವಾಲ್ವರ್ ತೆಗೆದು ಡಯರ್ ಮೇಲೆ ಮನಬಂದಂತೆ ಗುಂಡು ಹಾರಿಸಿದರು. ಇದರಿಂದ ಡಯರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಉಧಮ್ ಸಿಂಗ್ ಅವರನ್ನು ಅಲ್ಲಿ ಸೆರೆ ಹಿಡಿಯಲಾಯಿತು. ಅವರನ್ನು ವಿಚಾರಣೆಗೆ ಒಳಪಡಿಸಿ 1940 ಜುಲೈ 31ರಂದು ಗಲ್ಲಿಗೇರಿಸಲಾಯಿತು. 1919 ಏಪ್ರಿಲ್ 13ರಂದು ಬೈಸಾಖಿ ದಿನದಂದು ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಲು ನೆರೆದಿದ್ದ ಸಾವಿರಾರು ಜನರ ಮೇಲೆ ಗುಂಡು ಹಾರಿಸಿದ ಅದೇ ಬ್ರಿಟಿಷ್ ಅಧಿಕಾರಿ ಡಯರ್. ಈ ಹತ್ಯಾಕಾಂಡದಲ್ಲಿ 1000ಕ್ಕೂ ಹೆಚ್ಚು ಜನರು ಅಸುನೀಗಿದ್ದರು. ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಎಲ್ಲರೂ ಇದರಲ್ಲಿ ಸೇರಿದ್ದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಮಯದಲ್ಲಿ ಉಧಮ್ ಸಿಂಗ್ ಕೂಡ ಅಲ್ಲಿದ್ದರು. ನಂತರ ಈ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡಿದರು. ಉಧಮ್ ಸಿಂಗ್ ಡಯರ್ನನ್ನು ಕೊಲ್ಲಲು 6 ವರ್ಷಗಳ ಕಾಲ ಲಂಡನ್ನಲ್ಲಿಯೇ ಇದ್ದರು ಮತ್ತು ನಂತರ ತನ್ನ ಸೇಡು ತೀರಿಸಿಕೊಂಡರು. 2021ರಲ್ಲಿ ತೆರೆಕಂಡ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರ ಸರ್ದಾರ್ ಉಧಮ್ ಚಿತ್ರ ಕ್ರಾಂತಿಕಾರಿ ಸರ್ದಾರ್ ಉಧಮ್ ಸಿಂಗ್ ಅವರ ಸ್ಮರಣಾರ್ಥವಾಗಿತ್ತು. ದಾಮೋದರ್ ಧರ್ಮಾನಂದ್ ಕೋಸಾಂಬಿ ಅವರು 1907 ಜುಲೈ 31ರಂದು ಗೋವಾದಲ್ಲಿ ಜನಿಸಿದರು. ಅವರು ಗಣಿತಶಾಸ್ತ್ರಜ್ಞ ಮತ್ತು ಮಾರ್ಕ್ಸ್ವಾದಿ ಇತಿಹಾಸಕಾರರಾಗಿದ್ದರು. ಆನ್ ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಇಂಡಿಯನ್ ಹಿಸ್ಟರಿ ಮತ್ತು ಮಿತ್ ಆ್ಯಂಡ್ ರಿಯಾಲಿಟಿ ಸ್ಟಡೀಸ್ ಇನ್ ದ ಫಾರ್ಮೇಷನ್ ಆಫ್ ಇಂಡಿಯನ್ ಕಲ್ಚರ್ ಸೇರಿದಂತೆ ಪ್ರಾಚೀನ ಭಾರತೀಯ ಇತಿಹಾಸದ ಕುರಿತು ಕೋಸಾಂಬಿ ಹಲವಾರು ಪ್ರಮುಖ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪುಸ್ತಕಗಳಲ್ಲಿ ಅವರು ಭಾರತೀಯ ಸಮಾಜ, ಸಂಸ್ಕೃತಿ ಮತ್ತು ರಾಜಕೀಯದ ಆಳವಾದ ವಿಶ್ಲೇಷಣೆಯನ್ನು ಪ್ರಸ್ತುತಪಡಿಸಿದರು. ಧರ್ಮಾನಂದ್ ಕೋಸಾಂಬಿ ಅವರು ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರಾಗಿದ್ದರು. ಅವರ ಮುಖ್ಯ ಅಧ್ಯಯನ ವಿಷಯಗಳು ಗಣಿತ, ಇತಿಹಾಸ ಮತ್ತು ಭಾಷಾಶಾಸ್ತ್ರ. ವಿದ್ಯಾಭ್ಯಾಸ ಮುಗಿಸಿದ ನಂತರ ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯ ಮತ್ತು ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲವು ವರ್ಷಗಳ ಕಾಲ ಬೋಧನೆ ಮಾಡಿದರು. 1944ರಲ್ಲಿ ಅವರು ಮರುಸಂಯೋಜನೆ ಮೌಲ್ಯಗಳಿಂದ ನಕ್ಷೆಯ ದೂರದ ಅಂದಾಜು ಎಂಬ ಶೀರ್ಷಿಕೆಯ 4 ಪುಟಗಳ ಸಣ್ಣ ಲೇಖನವನ್ನು ಪ್ರಕಟಿಸಿದರು. ಇದನ್ನು ಇಂದು ಕೋಸಾಂಬಿ ಮ್ಯಾಪ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ. ನಂತರ 1946ರಲ್ಲಿ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ಗೆ ಆಹ್ವಾನಿಸಲ್ಪಟ್ಟರು. ಅಲ್ಲಿ ಅವರು 16 ವರ್ಷಗಳ ಕಾಲ ಕೆಲಸ ಮಾಡಿದರು. ಅವರು 1966ರ ಜೂನ್ 29ರಂದು ಕೊನೆಯುಸಿರೆಳೆದರು. ಮೊಹಮ್ಮದ್ ರಫಿ 1980ರ ಜುಲೈ 31ರಂದು ಕೊನೆಯುಸಿರೆಳೆದರು. ಅವರು ಹಿಂದಿ ಚಿತ್ರರಂಗದ ಪ್ರಸಿದ್ಧ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರು. ಅವರು ತಮ್ಮ ಧ್ವನಿ ಮಾಧುರ್ಯದಿಂದ ತಮ್ಮ ಸಮಕಾಲೀನ ಗಾಯಕರಲ್ಲಿ ವಿಶಿಷ್ಟವಾದ ಗುರುತನ್ನು ಸೃಷ್ಟಿಸಿದರು. ಅವರು 1924ರ ಡಿಸೆಂಬರ್ 24ರಂದು ಪಂಜಾಬ್ನ ಕೋಟ್ಲಾ ಸುಲ್ತಾನ್ ಸಿಂಗ್ ಗ್ರಾಮದಲ್ಲಿ ಜನಿಸಿದರು. ಮೊಹಮ್ಮದ್ ರಫಿ 1940ರ ದಶಕದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಶೀಘ್ರದಲ್ಲೇ ಭಾರತೀಯ ಚಿತ್ರರಂಗದ ಪ್ರಮುಖ ಗಾಯಕರಾದರು. ಹಿಂದಿ, ಪಂಜಾಬಿ, ಬೆಂಗಾಲಿ, ಮರಾಠಿ, ಗುಜರಾತಿ, ತೆಲುಗು ಮತ್ತು ಉರ್ದು ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವರ ಹಾಡುಗಳು ಚಲನಚಿತ್ರ ಪ್ರಪಂಚದಲ್ಲಿ ಮಾತ್ರವಲ್ಲದೆ ಚಲನಚಿತ್ರೇತರ ಸಂಗೀತದಲ್ಲೂ ಬಹಳ ಪ್ರಸಿದ್ಧವಾಗಿದ್ದವು. ಮೊಹಮ್ಮದ್ ರಫಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 6 ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಗೆದ್ದರು ಮತ್ತು ಅವರಿಗೆ 1967ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು 1980ರ ಜುಲೈ 31ರಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದರು. ಆದರೆ ಅವರ ಧ್ವನಿ ಮತ್ತು ಸಂಗೀತದ ರಾಗಗಳು ಜನರ ಹೃದಯದಲ್ಲಿ ಇನ್ನೂ ಜೀವಂತವಾಗಿವೆ. 1995ರ ಜುಲೈ 31ರಂದು ಭಾರತದಲ್ಲಿ ಮೊಬೈಲ್ ಫೋನ್ ಮೂಲಕ ಇಬ್ಬರು ಮೊದಲ ಬಾರಿಗೆ ಮಾತನಾಡಿದರು. ಕೋಲ್ಕತ್ತಾದ ರಾಯ್ಟರ್ಸ್ ಕಟ್ಟಡದಿಂದ ಈ ಕರೆ ಮಾಡಲಾಗಿತ್ತು. ಮೊಬೈಲ್ನಿಂದ ಕರೆ ಮಾಡಿದವರು ಅಂದಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಜ್ಯೋತಿ ಬಸು ಅಂದಿನ ದೂರಸಂಪರ್ಕ ಸಚಿವ ಪಂಡಿತ್ ಸುಖರಾಮ್ ಅವರಿಗೆ ಕರೆ ಮಾಡಿದ್ದರು. ಆ ಸಮಯದಲ್ಲಿ ಸುಖರಾಮ್ ದೆಹಲಿಯ ಸಂಚಾರ ಭವನದಲ್ಲಿ ಕುಳಿತಿದ್ದರು. ಈ ಕರೆಯನ್ನು ನೋಕಿಯಾ ಮೊಬೈಲ್ ಫೋನ್ನಿಂದ ಮಾಡಲಾಗಿತ್ತು. 1993ರಲ್ಲಿ ಮೋದಿ ಕಾರ್ಪ್ ಆಸ್ಟ್ರೇಲಿಯಾದ ಟೆಲ್ಸ್ಟ್ರಾ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿತ್ತು ಮತ್ತು ಮೋದಿ ಟೆಲ್ಸ್ಟ್ರಾ ಕಂಪನಿಯನ್ನು ರಚಿಸಿತು.
ಈ ಮೋದಿ ಟೆಲ್ಸ್ಟ್ರಾ ನೆಟ್ವರ್ಕ್ನಲ್ಲಿ ಮೊದಲ ಕರೆ ಮಾಡಲಾಗಿತ್ತು. ಇದು ಭಾರತದ ಮೊದಲ ಮೊಬೈಲ್ ನೆಟ್ವರ್ಕ್ ಆಪರೇಟರ್ ಆಗಿತ್ತು. ಈ ಕರೆಯು ದೇಶದಲ್ಲಿ ಟೆಲಿಕಾಂ ಕ್ರಾಂತಿಯ ಆರಂಭ ಎಂದು ಪರಿಗಣಿಸಲಾಗಿದೆ. ಇಂದು ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಟೆಲಿಕಾಂ ಮಾರುಕಟ್ಟೆಯಾಗಿದೆ. 1658 ಜುಲೈ 31 ಮೊಘಲ್ ದೊರೆ ಔರಂಗಜೇಬನ ಕೈಗೆ ಅಧಿಕಾರ ಬಂದಿತು. ಈ ದಿನ ಔರಂಗಜೇಬನು ಮೊಘಲ್ ಸಾಮ್ರಾಜ್ಯದ ಸುಲ್ತಾನನಾದ. ನಂತರ ಆತ 49 ವರ್ಷಗಳ ಕಾಲ ಸಿಂಹಾಸನದಲ್ಲಿ ಇದ್ದ. ಅಕ್ಬರನ ನಂತರ ಅತಿ ಹೆಚ್ಚು ಕಾಲ ಆಳಿದ ಔರಂಗಜೇಬನನ್ನು ಮೊಘಲ್ ಸುಲ್ತಾನರ ಅತ್ಯಂತ ಕ್ರೂರ ಆಡಳಿತಗಾರ ಎಂದು ಪರಿಗಣಿಸಲಾಗಿದೆ. ಅವನು ಹಿಂದೂ ದೇವಾಲಯಗಳಿಗೆ ಗರಿಷ್ಠ ಹಾನಿಯನ್ನುಂಟು ಮಾಡಿದ. ಅವನ ಆಳ್ವಿಕೆಯಲ್ಲಿ ಭಾರತದಲ್ಲಿ 1,000 ಹಿಂದೂ ದೇವಾಲಯಗಳನ್ನು ಕೆಡವಲಾಯಿತು ಮತ್ತು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಯಿತು. ಕಾಶಿ ವಿಶ್ವನಾಥ ದೇವಾಲಯ, ಕೇಶವದೇವ ದೇವಾಲಯ, ವಿಶ್ವೇಶ್ವರ ದೇವಾಲಯ, ವಿಜಯ ದೇವಾಲಯ ಮತ್ತು ಸೋಮನಾಥ ದೇವಾಲಯಗಳನ್ನು ಕೆಡವಿದ ನಂತರ ಔರಂಗಜೇಬ ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದ. ಇಷ್ಟೇ ಅಲ್ಲ, ಸಿಖ್ಖರ 9ನೇ ಗುರು ತೇಜ್ ಬಹದ್ದೂರ್ ಜಿ ಅವರನ್ನು ಹತ್ಯೆ ಮಾಡಿದವನು ಔರಂಗಜೇಬ. ಔರಂಗಜೇಬ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವಂತೆ ಗುರು ತೇಜ್ ಬಹದ್ದೂರ್ ಜಿಗೆ ಪ್ರಸ್ತಾಪವನ್ನಿತ್ತ. ಆದರೆ ಗುರುಗಳು ಒಪ್ಪದಿದ್ದಾಗ ಅವರ ಪ್ರಾಣವನ್ನು ತೆಗೆಯಲಾಯಿತು. ಅವರನ್ನು ಕೊಲ್ಲುವ ಮೊದಲು ಔರಂಗಜೇಬ್ ಅವರ 3 ಸಹಚರರಾದ ಮತಿದಾಸ್, ಸತಿದಾಸ್ ಮತ್ತು ದಯಾಳರನ್ನು ಅವರ ಮುಂದೆಯೇ ಕೊಂದ. ಗುರು ತೇಜ್ ಬಹದ್ದೂರ್ ಜಿ ಹುತಾತ್ಮರಾದ ದೆಹಲಿಯ ಚಾಂದಿನಿ ಚೌಕ್ನಲ್ಲಿರುವ ಅದೇ ಸ್ಥಳದಲ್ಲಿ ನಂತರ ಶಿಶ್ಗಂಜ್ ಗುರುದ್ವಾರವನ್ನು ನಿರ್ಮಿಸಲಾಯಿತು. ಜುಲೈ 31 ದೇಶದಾದ್ಯಂತ ಸಫಾಯಿ ಕರ್ಮಚಾರಿ ದಿನ ಅಂದರೆ ನೈರ್ಮಲ್ಯ ಕಾರ್ಯಕರ್ತರ ದಿನವನ್ನು ಆಚರಿಸಲಾಗುತ್ತದೆ. ನೈರ್ಮಲ್ಯ ಕಾರ್ಯಕರ್ತರು ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಾರೆ. ನಮ್ಮ ರಸ್ತೆಗಳು, ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿರಿಸುತ್ತಾರೆ. ಈ ದಿನದಂದು ವಿವಿಧ ಕಾರ್ಯಕ್ರಮಗಳ ಮೂಲಕ ನೈರ್ಮಲ್ಯ ಕಾರ್ಯಕರ್ತರ ಶ್ರಮ ಮತ್ತು ಸಮರ್ಪಣೆಯನ್ನು ಪ್ರಶಂಸಿಸಲಾಗುತ್ತದೆ. ಭಾರತದಲ್ಲಿ 1964ರಿಂದ ಪ್ರತಿ ವರ್ಷ ಸಫಾಯಿ ಕರ್ಮಚಾರಿ ದಿನವನ್ನು ಆಚರಿಸಲಾಗುತ್ತಿದೆ. ನೈರ್ಮಲ್ಯ ಕಾರ್ಮಿಕರ ಮಹತ್ವದ ಕೊಡುಗೆಯನ್ನು ಗೌರವಿಸುವುದು ಮತ್ತು ಅವರ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ.